ಇವ್ರದ್ದು ತಪಸ್ಸಿನ 12 ವರ್ಷಗಳನ್ನು ಮುಗಿಯುವ ಅವಧಿ. ತಪಸ್ಸು ಮಾಡಲಿಕ್ಕೆ 3 ವರ್ಷ, 6 ವರ್ಷ, 12 ವರ್ಷ, 24 ವರ್ಷ, 36 ವರ್ಷ ಹೀಗೆಲ್ಲ ಅವಕ್ಕೆ ಕ್ರಮ ಅದ. ಆ 12 ವರ್ಷ ಮುಗಿಯಾಕೆ ಬಂದಿತ್ತು, ನಾರದ ಮಹಾಸ್ವಾಮಿಗಳ ಆಗಮನ ಆಯಿತು. ಹಿಂಗೇನೊಂದ್ಸಲ ಕಣ್ಣು ತೆರೆದ್ರು ಮತ್ತೆ ತಪಸ್ಸಿನೊಳಗೆ ತಲ್ಲೀನಾದರೂ ಸಮಾಧಿ ಹತ್ತು. ಸಮಾಧಿ ಅಂದ್ರೆ ಬಾಹ್ಯ ಪ್ರಜ್ಞೆ ಇರೋದಿಲ್ರಿ. ನೀವು ಯಾವುದೋ ಒಂದು ಕೆಲಸನೊಳಗೆ ತೊಡ್ಕೊಂಡಾಗ ನಿಮ್ಮನ್ಯಾರೇ ಬಂದು ಕೇಳ್ತಿರ್ತಾರೆ ನೋಡ್ರಿ, ನೀವು ಇಲ್ಲೇ ಕೂತ್ಕೊಂಡಿದ್ರಿ, ಒಬ್ಬರು ಹೋದ್ರು ನೋಡ್ರಿ ಏನ್ರಿ ಅಂತ ಕೇಳ್ತಿರ್ತಾರೆ. ಅವರು ಕೇಳಿದ ಕೂಡಲೇ ನಂತರ ಹೌದಾ ಹೋಗಿರ್ಬೋದು, ಆದ್ರೆ ನನ್ನ ನೆದರ ದೃಷ್ಟಿ ಅವ್ರನ್ನ ನೋಡಿಲ್ಲ ಅಂತೀವ್ರಿ. ಸ್ವಾಭಾವಿಕವಾಗಿ ಅಲ್ಲೇ ಮುಂದೆ ಇರ್ತೀವಿ. ಇದ್ರೂ ಕೂಡ ಮುಂದೆ ಹೋದ ಮನುಷ್ಯನ ಗಮನ ಇಲ್ಲ ಅಂತಂದ್ರೆ ನಾವು ಬೇರೆ ಕೆಲಸನೊಳಗೆ ತೊಡಕಿರ್ತೀವಿ. ಹಂಗೆ ಮಹಾನ್ ತಪಸ್ವಿಗಳು ಅಷ್ಟಾಂಗ ಯೋಗ ಸಾಧಕರಾಗಿ ನವಲಿಂಗ ಸಕಿಲಂಗಳನ್ನು ಅರಿತು ಆಧಾರ, ಸ್ವಾದಿಷ್ಟ, ಮಣಿಪೂರ, ವಿಶುದ್ಧಿ, ಅನಾಹುತ, ತ್ರಿಕುಟ ಸ್ಥಾನ ಅಂತ ಬರ್ತಾವ. ನಮ್ಮ ದೇಹದಾಗನದಾವ್ರಿ ಇವೆಲ್ಲ. ಆಧಾರ ಚಕ್ರ ಅಂತಂದ್ರೆ ನಾವು ಪ್ರತಿನಿತ್ಯ ಬಹಿರ್ದೇಶಕ್ಕೆ ಹೋಗ್ತೀವಲ್ಲ, ಆಯ್ತಿಲ್ಲೋ ಅದು, ಮತ್ತು ಕೆಳಗಿಳಿದ್ ಬಿಡು. ಏನದು ಆಧಾರ ಚಕ್ರ ಅಂದ್ರೆ ನಾವೇನು ಬಹಿರ್ದೇಶಕ್ಕೆ ಹೋಗ್ತೀವಲ್ಲ, ಏನಂತೀರಿ ನೀವು? ಸಂಡಾಸ್ಗೆ ಹೋಗೋದಕ್ಕೆ. ಸರ್, ಸಂಡಾಸ್ ಶಬ್ದದ ಮರಾಠಿಯೋ ಕನ್ನಡೋ ಇಂಗ್ಲೀಷ್ ರೀ? ಸಂಡಾಸ್ ಹೌದ್ರ್ಯಾ? ಹಾಂ, ಅದು ಈ ಜೇವರ್ಗಿ ವಿಭಾಗದೊಳಗೆ ತೆಂಬಿಕೊಂಡು ಹೋಗೋದು ಅಂತಿರ್ತಾರೆ. ನಾನು ಕಲ್ಲೂರಿಗೆ ಯಾವತ್ತು ಅಲ್ಲೇ ಬೆಳೆದವ. ನಾನು ಅಲ್ಲಿ ನಮ್ಮ ಮಹಾರಾಷ್ಟ್ರದೊಳಗೆ ನಾವು ತೆಂಬಿಕೊಂಡು ಅನ್ನೋದಿಲ್ರಿ. ನಮ್ಮ ಕಡೆ ಒಂದು ಸ್ವಲ್ಪ ಬಿರುಸು ಶಬ್ದಗಳದ. ಏನು ಅಂದರೆ ಹೊರ ಕಡೆಗೆ ಅಂತೀವಿ ನಾವು. ನಮ್ಮ ಕಡೆ ಸಂಗೊಳಿಗೆ ಕಡ್ರಿ. ಅತ್ತತ್ತು ಸೋಲಾಪುರ ಕಡೆ ಸಮೀಪ ಹೋದೀವಿ ಅಂತಂದ್ರೆ ಹೇಳಕ್ಕೆ ಬರ್ತೀವಿ ಅನ್ನೋದು ಕೇಳ್ತಾವ. ಶಬ್ದಗಳು ಒಂದೇ. ಆ ಬಳಿಕ ಆ ಕಡೆ ತಂಬಿಗೆ ತೊಗೊಂಡು ಹೋಗೋದು, ಇನ್ನೊಂದು ಸ್ವಲ್ಪ ಸೂಕ್ಷ್ಮ ಕಡೆ ಬಂದೀವಿ ಅಂದ್ರೆ ಬಹಿರ್ದೇಶ, ಬಯಲು ಭೂಮಿ. ಆ ಬಹಿರ್ದೇಶಕ್ಕೇನು ಹೋಗ್ತೀವಲ್ಲ, ಆ ಜಾಗಕ್ಕೆ ಏನು ಕರೀತಾರೆ ಶಾಸ್ತ್ರದೊಳಗಂತಂದ್ರೆ ಆಧಾರ ಚಕ್ರ. ಆಧಾರ ಚಕ್ರದ ಅಧಿಪತಿ ಯಾರು ಅಂತಂದ್ರೆ ಗಣಪತಿ. ನಿಮಗೆ ಹಿಂದಿನ ಪ್ರವಚನಕಾರ ಹೇಳ್ಯಾರೋ ಗೊತ್ತಿಲ್ಲ ನನಗೆ, ಆದರೂ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ನಮ್ಮ ದೇಹದೊಳಗೆ ಸಂಡಸ್ ಜಾಗ ಹಿಡ್ಕೊಂಡು ಈ ಹಿಂದಿನ ತುರ್ಬ ಕಟ್ಕೋತೀವಲ್ಲ, ಹಿನ್ನೆಲೆ ಇಲ್ಲಿರ್ತಕ್ಕಂಥ ಅಲ್ಲಿಗೆ ಹಿಡ್ಕೊಂಡು ಇಲ್ಲಿ ತನಕ 9 ಲಿಂಗ ಅದಾವ, 9 ಪೂಜಾರಿಗಳದಾರ, 9 ಸ್ಥಾನ ಅದಾವ, ಅಲ್ಲಿ 9 ದೇವತೆಗಳದಾರ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಗೆ ಗುರುತಿಲ್ಲ. ಕಾರಣ ಏನು? ನಮ್ಮನ್ನು ನಾವು ತಿಳ್ಕೊಂಡಿಲ್ಲ, ಅದರ ಬಗ್ಗೆ ವಿಚಾರ ಮಾಡಿಲ್ಲ. ನಾವು ವಿಚಾರ ಮಾಡೋದು ಬರೀ ಮಕ್ಕಳು, ಸಂಪತ್ತ, ಅಧಿಕಾರ ಇಂಥವ ಅಪೇಕ್ಷೆ ಮಾಡ್ತೀವಿ. ಆದ್ರೆ ನಮ್ಮೊಳಗೆ ಎಂಥ ಕ್ಷೇತ್ರದ ಈ ದೇಹ ಅಂತ ಕೇಳಿದರೆ ಇದರಂಥ ದೊಡ್ಡ ಕ್ಷೇತ್ರ ಜಗತ್ತಿನೊಳಗೆ ಯಾವ ಮಂದಿರ ಕೂಡ ಇಲ್ಲ. ಅದಕ್ಕೆ ಮಹಾತ್ಮರು ಈ ದೇಹಕ್ಕೆ ದೇವಾಲಯ ಅಂತ ಕರೆದರು. ಕೇಳಿರಲ್ಲ, ಬಸವಣ್ಣವ್ರು ಹೇಳ್ತಾರಲ್ಲ ಏನಂತ? ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲೆಯ ಕಡುಪಡುವನು ಎನ್ನ ಕಾಲವೇ. ಆ ಮಹಾಮಂದಿರದ ಕಂಬ ಇದೇನದಲ್ಲ, ಪಂಚಭೂತಗಳ 7 ಪದರಿನ ಶರೀರದಲ್ಲ, ಇದು ಭಗವಂತನ ಆಲಯ, ದೇವಾಲಯ. ಆ ಬಳಿಕದ್ರ ಕಳಸು, ಇದು ಶಿರ. ಹೊನ್ನ ಕಳಸ ಅಂದ್ರೆ ಇದಕ್ಕೆ ಬಂಗಾರ ಕಳಸ ಅಂತಂದ್ರು. ಇಂಥ ಅಮೂಲ್ಯವಾದಂಥ ದೇವಾಲಯದೊಳಗೆ
ನಾವು ಏನೇನು ಹಾಕಳಕತ್ತೀವಿ ಅನ್ನೋದು ಒಬ್ರಿಗರೆ ಖಬರ್ ಅದೇನ್ರಿ? ಇದು ದೇವಾಲಯ. ದೇವಾಲಯ ಅಂದ ಬಳಕೆ ಹೆಂಗಿರ್ಬೇಕ್ರಿ? ಪ್ರಸನ್ನತಾ, ಸ್ವಚ್ಛತಾ, ಸದಾ ದೀಪ ಬೆಳಗಬೇಕು, ಧೂಪ ಬೆಳಗಬೇಕು, ಮಂತ್ರಘೋಷಣೆ ಇರಬೇಕು. ಹಾಗೆ ಅದನ್ನು ನೋಡಿ ಇದನ್ನು ನೋಡಬೇಕು, ಇದನ್ನು ನೋಡಿ ಅದು ನೋಡಬೇಕು. ಇರಲಿ, ವಿಷಯ ಏನು ನಡೆದಿತ್ತಲ್ಲ, ಏನ ಹೇಳಕತ್ತಿದ್ನಲ್ಲ, ಆಧಾರ ಚಕ್ರದೊಳಗಿರತಕ್ಕಂಥ ಆ ಶರ್ಪದ ಹೆಡೆಯನ್ನ ಎಬ್ಬಿಸ್ಕೊಂಡು ಆಧಾರ ಮಣಿಪುರ. ಮಣಿಪುರ ಅಂತಂದ್ರೆ ನಾವು ಸಂಸಾರ ಮಾಡುವಂಥ ಜಾಗ. ಸ್ವಾದಿಷ್ಟ ಅಂತಂದ್ರೆ ಇಲ್ಲೇನು ತಾಯಿ ಗರ್ಭದಾಗಿದ್ದಾಗ ನಮ್ಮ ಹೊಟ್ಟೆಗೆಲ್ಲ ಅನ್ನ ಹೋಗ್ತಿತ್ತಲ್ಲ, ಇದಕ್ಕೇನು ಹೊಂಕಳ ಅಂತೀರೇನು? ಆ ಸ್ಥಾನ, ಈ ಹೃದಯ ಸ್ಥಾನ ವಿಶುದ್ಧಿ. ಇಲ್ಲಿ ಕಂಠಸ್ಥಾನದೊಳಗೆ ಭಗವತಿ ಜಗದಂಬೆ ಸ್ಥಾನದ, ಇಲ್ಲಿ ಪಾರ್ವತಿ ಪರಮೇಶ್ವರದ್ರ ಹೃದಯದೊಳಗೆ. ಅದಕ್ಕೆಲ್ಲರೂ ಹಿಂಗೆ ಕೈ ಮುಗಿತಾರ್ತಿ ಇಲ್ಲೇ ಮಾಡ್ಕೊಂಡು. ಬಳಿಕ ನಾವೇನಿದು ಪಂಚಾಕ್ಷರಿ ಮಂತ್ರ ಅಂತಂತೀವಲ್ಲ, ನಮಃ ಶಿವಾಯ ಜೊತೆಗೆ ಓಂ ನಮಃ ಶಿವಾಯ, ಆ ಶಬ್ದ, ಆ ಮಂತ್ರ ಎಲ್ಲಿ ಐತಿ ಅಂತ ನಾವು ವಿಚಾರ ಮಾಡಿದ್ರೆ ಅದು ಯಾವ ಗ್ರಂಥದಲ್ಲಿಯೂ ಕೂಡ ಇಲ್ಲ. ಅದು ನಮ್ಮೊಳಗ ಐತಿ. ಈ 5 ಅಕ್ಷರಗಳು ಎಲ್ಲಿ ಅದಾವ ಅಂತ ಕೇಳಿದರೆ, ಈಗ ಹೇಳಿದ್ನಲ್ಲ ಆಧಾರ ಚಕ್ರ. ಏಯ್ ಪುಟ್ಟಿಗಳೇ, ನನ್ನ ಕಡೆ ನೋಡಿ, ಪುರಾಣ ಕೇಳಬೇಕು ನೀವೆಲ್ಲ ಚಿಕ್ಕವರು. ಕೋಳೂರು ಕೊಡಗುಶಿನ ಕತ್ತಿ ಕೇಳಿರಿಲ್ಲ? ಆಧಾರ ಚಕ್ರದಲ್ಲಿ ನ ಇದೆ. ಸಂಸಾರ ಜಾಗದಾಗ ಅದಕ್ಕೆ ನಮ್ಮದು ಶಾಸ್ತ್ರೀಯ ಭಾಷೆದೊಳಗೆ ಉನ್ಮನಿ ಅಂತ ಕರೀತಾರೆ. ಆ ಉನ್ಮನಿ ಸ್ಥಾನದಲ್ಲಿ ಮ ಶಬ್ದ ಇದೆ. ಹೊಂಕಳ ಸ್ಥಾನದಲ್ಲಿ ಶಿ ಇದೆ. ಹೃದಯದಲ್ಲಿ ವಾ ಇದೆ. ಕಂಠಸ್ಥಾನದಲ್ಲಿ ಎ ಇದೆ. ಈ ಕುಂಕುಮ ಹಚ್ಚುವ ಈ ಹುಬ್ಬಿನ ಮಧ್ಯದೊಳಗೆ ಓಂ ಅಂತಕ್ಕಂಥ ಅಕ್ಷರ ಇದೆ. ನಮ ಶಿ ಓಂ ನಮ ಶಿವ ಎಲ್ಲದಪ್ಪ ಅಂದ್ರೆ ನಮ್ಮೊಳಗ ಐತಿ. ಆ ಮಂತ್ರದ ಮರ್ಮವನ್ನ, ಅರ್ಥವನ್ನ ಎಲ್ಲಿವರೆಗೆ ನಮಗೆ ತಿಳಿಯುವುದಿಲ್ಲವೋ, ಎಲ್ಲಿವರೆಗೆ ಆ ಮಂತ್ರದ ಪರಿಜ್ಞಾನ ನಮಗಾಗುವುದಿಲ್ಲವೋ, ಅಲ್ಲಿ ತನಕ ನಾವು ನಮಃ ಶಿವಾಯ ಅಂದುದೆಲ್ಲ ಅದು ಅನುಷ್ಠಾನ ಆಗಲ್ಲ. ಅದರಿಂದ ಸಿದ್ಧಿ ಆಗಲ್ಲ. ಆ ಬಳಿಕ ಸಿದ್ಧಿ ಆಗಲಿಲ್ಲ ಅಂದ್ರೆ ಫಲಪ್ರಾಪ್ತಿ ಆಗುವುದಿಲ್ಲ. ಅದನ್ನ ಸದ್ಗುರುಗಳ ಮುಖಾಂತರವಾಗಿ ಅಭ್ಯಾಸ ಮಾಡಬೇಕು. ಅಂದಾಗನ ಲಿಂಗಾಂಗದ ಮತ್ತು ಅಂಗಲಿಂಗದ ಸಾಮರಸ್ಯದ ಮರ್ಮವನ್ನು ನಮ್ಗೆ ತಿಳ್ಕೊಳ್ಳಕ್ಕೆ ಬರುತ್ತೆ. ಅಂಥ ಸಾಮರಸ್ಯ ತಿಳಿದವರು ಅಂತಂದ್ರೆ ಗುರುಸಿದ್ಧಲಿಂಗರು. ಒಳಹೊರಗನ್ನ ಲಿಂಗದೇವನನ್ನ ಕಂಡಾತ, ಲಿಂಗದೇವನನ್ನ ತೋರಿಸಿದಾತ. ಅಂತಪ್ಪ ಪುಣ್ಯ ಭಗವಂತ ಇಲ್ಲಿ ಜನಿಸಿದ್ದು ಅಂತಂದ್ರೆ ಬಹಳ ಅಪರೂಪ ತಾಯಿ ತಂದಿಗಳೇ. ಜಗತ್ತಿನೊಳಗೆ ಇದು ಸೂರ್ಯ, ಚಂದ್ರ, ನೆಲಗಂಗೆ ಎಲ್ಲಿ ತನಕ ಹರಿತಾ ಇದೆ, ಎಲ್ಲಿ ತನಕ ಸೂರ್ಯ ಹೊರಡತನ, ಅಲ್ಲಿ ತನಕ ನಿಮ್ಮೂರಿನ ಕೀರ್ತಿನ ಬೆಳಗುತ್ತದೆ, ಜಗತ್ತಿನೊಳಗೆ ಬೆಳಗುತ್ತದೆ. ಸಮಾಧಿ ಇಲ್ಲಿ ಬಂದು ಶ್ವಾಸ, ಇಲ್ಲಿ ಅಳ್ನೆತ್ತಿಗೊಂಡು ತಗ್ಗಿರ್ತದಲ್ಲ, ಇಲ್ಲಿ ಒಂದು ಲಿಂಗದರಿ. ಇಲ್ಲಿ ಇದಕ್ಕೆ ಬ್ರಹ್ಮರಂಧ್ರ ಅಂತ ಕರೀತಾರೆ. ಇಲ್ಲ ಪಶ್ಚಿಮ ದಿಕ್ಕಿನೊಳಗೊಂದು ಲಿಂಗ ಅದ. ಆ ಶ್ವಾಸ ಒಯ್ದು ಇಲ್ಲಿ ಸೇರಿಸಿಬಿಟ್ರು ಅಂತಂದ್ರೆ ಈ ಕಡೆ ಶರೀರಕ್ಕೆಲ್ಲ ಒಂದು ತುಕುಡಿ ತುಣುಕ ಕೊಡಲೆ ಖಡ್ಗದಿಂದ ಕಡಿದ್ರೂ ಕೂಡ ಇದಕ್ಕೆ ಅರಿವಿರೋದಿಲ್ಲ. ಸಮಾಧಿ ಹತ್ತು ಅಂತಂದ್ರೆ
ಇಷ್ಟೆಲ್ಲ ಯಾಕೆ ನಾನು ನಿಮ್ಗೆ ಹೇಳಕತ್ತೀನಿ ಅಂದರೆ, ಅಮೋಘ ಸಿದ್ಧೇಶ್ವರರು 3ನೇ ಅವತಾರದಲ್ಲಿ ಅಭ್ಯಾಂಗತ ಯುಗದಲ್ಲಿ ಅಂಬ ಋಷಿಯಾಗಿ, ಅವ್ಯಕ್ತ ಯುಗದಲ್ಲಿ ದೌಮ್ಯ ಋಷಿಗಳಾಗಿ, ಮನರಣ್ಯ ಯುಗದಲ್ಲಿ ರೋಮೇಶ ಋಷಿಯಾಗಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಬಾಹ್ಯ ಪ್ರಜ್ಞೆ ಇಲ್ಲ. ನಾರದ ಮಹಾಸ್ವಾಮಿಗಳು ಬರೋದಕ್ಕೆ ಮತ್ತು ಅವರ 12 ವರ್ಷದ ತಪಸ್ಸಿನ ಕ್ರಮ ಮುಗಿಯುವುದಕ್ಕೆ ಕಣ್ಣ ತೆರೆದ್ರು, ಆಮೇಲೆ ಮುಚ್ಚಿದ್ರು, ಮತ್ತೆ ಸಮಾಧಿಯೊಳಗೆ ತಲ್ಲೀನಾದ್ರು. ನಾರದ ಮಹಾಸ್ವಾಮಿ ಪ್ರತಿಜ್ಞೆ ಮಾಡಿದ್ನಲ್ಲ, ಒಂದು ತಲೆಯೊಳಗೆ ಇರಲಿ ತಮಗೆಲ್ಲ, ದೇವರಷ್ಟೇನು ಬೇಡ್ರಿ, ಈ ಜಗತ್ತಿನೊಳಗೆ ಯಾವ ಮನುಷ್ಯ ಸತ್ಯ ಇರ್ತಾನ, ಯಾವ ಮನುಷ್ಯ ನಿರಾಪೇಕ್ಷೆ ಇರ್ತಾನ, ಅಪೇಕ್ಷರಹಿತಾಗಿರ್ತಾನ, ಮತ್ತು ಯಾವ ಸರಳತೆ ಇರ್ತಾನ, ಅವನಿಗೆ ಜಗತ್ತಿನೊಳಗೆ ಯಾವ ದೇವರನ್ನು ಕೂಡ ಕಾಣಲಿಕ್ಕೆ ಬರುವುದೇ ಇಲ್ಲ, ಸಾಧ್ಯನೇ ಇಲ್ಲ. ವೇದಾಂತೊಳಗೊಂದು ಶಬ್ದ ಬರ್ತದೆ, ಯಾವ ಸತ್ಯ ಅದಾನ ಅವನಿಗೆ ಜಗನ ವೈರಿಯಾಗಿ ಅವನ್ನ ನಾಶ ಮಾಡಬೇಕಂತ ಪ್ರಯತ್ನ ಮಾಡಿದ್ರು ಅವನ ರೋಮದೊಳಗೆ ಇರತಕ್ಕಂಥ ಒಂದು ಕೂದಲು ಸಹಿತ ಅವನಿಗೆ ಡೊಂಕ್ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ತದೆ ನಮ್ಮ ಅಧ್ಯಾತ್ಮ. ಇನ್ನು ಅಸತ್ಯ ಇದ್ದ ಮನುಷ್ಯ ಇಡೀ ಜಗನ ಬೆಂಬಲ ಮಾಡಿಕೊಂಡಿದ್ದಂದ್ರೆ ಅವನ ರಕ್ಷಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ನಾ ಯಾವಾಗರೇ ಒಂದು ಪದ ಹಾಡಿನ ನೋಡ್ರಿ, ಕೇಳಿರ್ಬೇಕು ನೀವು, ಸಾಕಷ್ಟು ಕೇಳಿದ್ರಿ. ಅದು ಯಮನ್ ರಾಗದಾಗ, ಯಮನದೇನು ಕಲಾವತಿ ಅದಪ್ಪ, ಅದು ಸುಳ್ಳಿಗೆ ಸುಖ ಇಲ್ಲ ಅದಕ್ಕೆ ಐತಿ ಜನ ಬೆಂಬಲ, ಕಲಾವತಿ. ಸ್ವಲ್ಪ ಒಂದು ನುಡಿ ಅಂತೀನಿ ಕೇಳ್ರಿ. ಕಲಾವತಿ ತಬಲ 2 ಅದಲ್ರಿ, ಹಾ, ಸುಳ್ಳಿಗೆ ಸುಖ ಇಲ್ಲ ಅದಕ್ಕೆ ಐತಿ ಜನ ಬೆಂಬಲ, ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ, ಕಾರ್ಯ ನಡೆದ್ರ ಜಯ ಇಲ್ಲ ಎಂತ ಕಠಿಣ ಕಾಲ, ಖರೆ ನಡೆದ್ರ ಜಯ ಇಲ್ಲ ಎಂತ ಕಠಿಣ ಕಾಲ, ಎಂತ ಕಠಿಣ ಕಾಲ ಇದು, ಎಂತ ಕಠಿಣ ಕಾಲ, ನಡೆಯುವುದು ಮುಷ್ಕೀಲ, ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ, ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ. ಹಿಡಿಗೆ ಚಾಲೋದಿಲ್ಲ ನೋಡ್ರಿ, ಮೈಕ್ 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 ಚಾಲು ಮಾಡ್ರಿ, ಚಾಲು ಹೋದ್ರೆ ಸತ್ಯ ನಡೆದ ಪಂಚ ಪಾಂಡವರು ಆದ್ರೂ ಅಡವಿ ಪಾಲ, ನಡೀತೋ ಕೋಲಹಾಲ, ಅಸತ್ಯ ನಡೆದ ಕವರವರು ಕುಂತ್ರು ಗಾದಿ ಮ್ಯಾಲ, ಮುಂದೈ ತಳಗಾಲ, ಧರ್ಮ ರಕ್ಷಣೆ ಮಾಡು ಸಲುವಾಗಿ
ಹಿಂಬಾಲ ನಡೆಯುವುದು ಮುಷ್ಕೀಲ. ಗುರುವೆ ನನಗ ಕಡದದ ಹಾವ ಸನಿನೇ ಇದ್ದು ಸೋದರ ಮಾವ. ಗುರುವೆ ನನಗ ಕಡದದ ಹಾವ ಸನಿನೇ ಇದ್ದು ಸೋದರ ಮಾವ. ರಾಜಕೀಯ ಆಳತಿದ್ರು ಕೌರವರು ಹೊಚ್ಚಿಕೊಂಡು ಶಾಲ ಮನಕದ್ರ ಖುಷಿಯಾಲ. ದ್ರೌಪದಿಗೆ ಅವಮಾನ ಮಾಡ್ಬೇಕಂತ ಕಳಿಬೇಕಂದ್ರು ಶೀಲ ಬಂದ ಕಾದು ಜಗಪಾಲ. 101 ತಪ್ಪವ ಮಾಡಿ 101 ತಪ್ಪವ ಮಾಡಿ ಸತ್ತ ಹೋದ ಶಿಶುಪಾಲ. ಸತ್ತ ಹೋದ ಶಿಶುಪಾಲ ಸತ್ತ ಹೋದ ಶಿಶುಪಾಲ ನಡೆಯುವುದು ಮುಷ್ಕೀಲ. ದಯ ಇಲ್ಲದೆ ಮಾಡಿದಂಗ ದಾನ ಮನಿತನ ಹಾದ್ರ ಬಗಳಿದಂಗೋ ಶ್ವಾನ. ದಯ ಇಲ್ಲದೆ ಮಾಡಿದಂಗ ದಾನ ಮನಿತನ ಹಾದ್ರ ಬಗಳಿದಂಗೋ ಶ್ವಾನ. ಗೌತಮೈಲೆಗ ಶಾಪ ಕೊಟ್ಟ. ಗೌತಮೈಲೆಗ ಶಾಪ ಕೊಟ್ಟ ಆಗಿ ಬೀಳಂದು ಕಲ್ಲ ಬಿದ್ದಳು ಭೂಮಿ ಮ್ಯಾಲ. ರಾಮ ಲಕ್ಷ್ಮಣ ಅಲ್ಲಿಂದೆ ನಡೆದಿರು ಇಬ್ಬರು ಸಣ್ಣ ಬಾಲ ರಾಮಿಟ್ಟನ ಕಾಲ. ಕಲ್ಲ ಒಡೆದು ನರಜನ್ಮ ತಾಳಿ ಕಲ್ಲ ಒಡೆದು ನರಜನ್ಮ ತಾಳಿ ಪತಿನ ಕೂಡ್ಯಾಳಲ್ಲ. ಅಹಿಲ್ಯ ಪತಿನ ಕೂಡ್ಯಾಳಲ್ಲ ತನ್ನ ಗಂಡನ ಕೂಡ್ಯಾಳಲ್ಲ ನಡೆಯುವುದು ಮುಷ್ಕೀಲ. ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ ಅದಕ್ಕೆ ಐತಿ ಜನ ಬೆಂಬಲ. ರಾಧ ಕೃಷ್ಣ ಜೋಡಿಲೆ ಇರತಿರು ರುಕ್ಮಿಣಿಗೈತು ಮೂಲ ತಗದಳೊಂದ ಅಕಲ. ದಾಶಿ ಕೈಯಗ ಕಾಶಿ ಕೊಟ್ಟಳು ಬಿಸಿ ಬಿಸಿ ಹಾಲ ಕುಡಿಯಂದಳ ಗೋಪಾಲ. ಶ್ರೀಹರಿ ಅಂದು ಕುಡುದಳ ಹಾಲ ರಾಧಾ ಶ್ರೀಹರಿ ಅಂದು ಕುಡುದಳ ಹಾಲ. ಕೃಷ್ಣ ದೇವರು ಸುಟ್ಟಿದ್ದು ಗಂಟ್ಲ ಕೃಷ್ಣ
ದೇವರದು ಸುಟ್ಟಿತೋ ಗಂಟಲ, ಕೃಷ್ಣ ದೇವರದು ಸುಟ್ಟಿತೋ ಗಂಟಲ, ನಡೆಯುವುದು ಮುಷ್ಕೀಲ. ಗುರುವೆ ನನಗ ಕಡದದ ಹಾವ, ಸನಿಗೆ ಇದ್ದು ಸೋದರ ಮಾವ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಬಹಳ ಜನ್ಮದ ಜ್ಞಾನ, ಬಿಟ್ಟು ನಡೆರಿ ಅಭಿಮಾನ. ನಮ್ಮ ನಿಮಗೆ ಬಹಳ ಜನ್ಮದ ಜ್ಞಾನ, ಬಿಟ್ಟು ನಡಿರಿ ಅಭಿಮಾನ, ಬಿಟ್ಟು ನಡಿರಿ ಅಭಿಮಾನ. ನೀವೆಲ್ಲ ಬಿಟ್ಟು ನಡಿರಿ ಅಭಿಮಾನ, ಯಾವತ್ತಿರಬೇಕು ಸ್ವಾಭಿಮಾನ. ದಯ ಇಲ್ಲದೆ ಮಾಡಿದಂಗ ದಾನ, ಮನಿತನ ಹಾದ್ರ ಬಗಳಿದಂಗ ಸ್ವಾನ. ದಯ ಇಲ್ಲದೆ ಮಾಡಿದಂಗ ದಾನ, ಮನಿತನ ಹಾದ್ರ ಬಗಳಿದಂಗ ಶ್ವಾನ. ಮನಿತನ ಹಾದ್ರ ಬಗಳಿದಂಗ ಸ್ವಾನ, ಮನಿತನ ಹಾದ್ರ ಬಗಳಿದಂಗ ಸ್ವಾನ. ಜಯ ಮಂಗಲಂ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಶರಣೋ ಶಂಕರ ಸಿದ್ಧಲಿಂಗ ಮಹಾರಾಜಕ್ಕೆ, ಗಪ್ಪ ಕುತ್ತೂರು ಮಹಾರಾಜಕ್ಕೆ. ಅದನ್ನು ಜೇನೇರಿ ಹೊಡೆದರೆ ಅನಿಬೇಕಿಲ್ಲ. ಭಾಳ ಆಶ್ಚರ್ಯ ಅನಿಸ್ತದ. ಅದಕ್ಕೆ ಮಡಿವಾಳಪ್ಪನವರು ಹಿಂಗೆ ಮಾಡೋದು ನೋಡಿ ನಗಬೇಕ ಎನ್ನಳಬೇಕಂತೊಂದು ಪದ್ಯ ಹಾಡ್ತಾರೆ ಅವರು ಗೀತೆಯೊಳಗೆ. ನೋಡಬೇಕ್ರಿ ಅವ್ರು. ನಾ ಕಡ್ಕೊಳ್ಳದ ಗುಲಾಮ, ನನ್ನ ಹೆಸರು ತೆಗಿಬೇಡು ಇನಾಮ ಅಂತೊಂದು ಗೀತೆ ಪುಸ್ತಕದ. ಅದರಾಗ ಅವರು ಬರೆದಾರ ನಗಬೇಕ ಎನ್ನಳಬೇಕು. ಭಾಳ ಜನ ಭಜನೆಯವರು ಹಾಡ್ತಿರ್ತಾರೆ, ಅದ್ರ ಅರ್ಥನೇ ಗೊತ್ತಾಗಿಲ್ಲ. ಏನಪ್ಪ ನಗಬೇಕ ಎನ್ನಳಬೇಕು. ಎಂಥವ್ರನ್ನ ಕಂಡು ಅಂದರೆ ಅವ್ರಂತಾರೆ, ಈ ಜಗದ ಜನರು ಮಾಡುವ ಹೇಸಿ ಹಗರಣ ಕಂಡು ನಗಬೇಕ ಏನಳಬೇಕ. ಮುಂದೆ ಇದು ಐತೇನಪ್ಪ, ಪಲ್ವಿ ಐತೇನು, ಎನ್ನುಡಿ ಒಳಗೆ ಹೇಳ್ತಾನೆ. ಏನಂದ್ರೆ, ಆರು ವರ್ಗವ ನಳೆದವರಾರಿಲ್ಲೆಂಬುವರು, ಆರು ವರ್ಗವ ನಳೆದ ಹಿರಿಯರನ ಶೇರರು. 6 3 36 ಹೇಳುವರು, ಘೋರ ನರಕ ಸಾಗರ ದೋಳು ಮುಳುಗಿ ಏಳವರನ್ನು ಕಂಡು ನಗಬೇಕ ಏನ್ ಅಳಬೇಕು. ಏನು ಹಾಡಿವದ ಪುಣ್ಯಾತ್ಮ, ನಿಮ್ಮ ಭೂಮಿದ ಪುಣ್ಯದಿಲ್ಲೆಲ್ಲ. ಕಲಬುರಗಿ ದಾಸೋಹಿ ಶರಣಬಸವೇಶ್ವರ, ಕಡಿಕೋಳದ ಮಡಿವಾಳಪ್ಪ, ಕೈನೂರ ಕೃಷ್ಣಪ್ಪ, ಕಳ್ಳೇವಾಡದ ಸಿದ್ದಪ್ಪ, ಏನು ಸಾಮಾನ್ಯರೇನಿವರೆಲ್ಲ ಅಂತಪ್ಪ ಭೂಮಿಯೊಳಗೆ ಜನಿಸಿದವರು ತಾವೆಲ್ಲ. ಏಯ್ ಸುಮ್ಕೂಡ್ರು, ಯಾಕೆ ಹಂಗೆ ಮಾಡ್ತೀರಿ? ಅವ್ರು ತಲೆಯಾಕಲ್ಲ ಹೋಗಿರಿ ಒಂದು. ಹಂಗೆ ಕುರ್ಕುರು ತಂದವ್ರ ಸಂಗಟ ಒಬ್ರಿಗೊಬ್ರು ಹಂಚ್ತಾರೆ ಜಾತ್ರೆಗೆ ಬೆಲ್ಲ ಹಚ್ಚದಂಗ. ಏನಪ್ಪ ಎಂಥ ತಿನಿಸುಗಳು ಬಂದು ಜಗತ್ತಿನಾಗ. ಇವು ನಮ್ಮ ಅಂಗಡಿ ಒಳಗೆ ಮೊದಲು ಇದ್ದಿತ್ತಿಲ್ರಿ. ನಮ್ಮ ಅಂಗಡಿ ಒಳಗೆ ಮೊದಲು ಬೆಲ್ಲು, ಪುಟಾಣಿ ಬ್ಯಾಳೆ, ಬೆಲ್ಲಿನ ಲವಡಿ ಮತ್ತು ಚುರುಮುರಿ ಬೆಲ್ಲದ ಉಂಡೆಗಳು. ಈ ಜಡ್ರಕ್ಕೆ ಯಾವುದು ರೋಗ ಅಂಟಲಾರದಂಥ ತಿನಿಸುಗಳು, ತಿಂಡಿ ತಿನಿಸುಗಳು. ಈಗೇನದು ಹೃದಯ ಎಲ್ಲ ನಾಶ ಮಾಡತಕ್ಕಂಥ ದುಕಾನಿದ್ದವ್ರು ಯಾರೇ ಬೈದಿರಪ್ಪೋ. ಭಗವಂತರ ಗೌಡ್ರಲ್ಲಿ ವಿನಂತಿ ಮಾಡ್ಕೋತಿ, ಅವ್ರದ್ದು ಅಂಗಡಿ ಅದು. ಕುರುಕುರು ಇಟ್ಟಿಲ್ಲಿಲ್ರಿ ನಿಮ್ಮ ಅಂಗಡಿ. ಆರೋಗ್ಯಕ್ಕೆ ಶಕ್ತಿ ಬರ್ತಕ್ಕಂಥದ್ದು ಇರ್ಬೇಕ್ರಿ ದುಕಾನದೊಳಗೆ. ಶರೀರ ಎಲ್ಲ ನಷ್ಟ ಮಾಡ್ತಕ್ಕಂಥದ್ದಿದ್ದು ಅಂದರೆ ಎದಕ್ಕದು ಅಂಗಡಿ ಅನ್ನಂಗಿಲ್ಲ. ಅದು ಲಕ್ಷದಾಗಿರಬೇಕು. ಗೋವಾ ಪಾಕೆಟ್ ಮೇಲೆ ಗಲ್ಲಿಗೆ ತೂತ್ ಬೀಳೋದು ಚಿತ್ರ ಹಾಕ್ಯಾನ್ರಿ ಮೊದಲೇ ಅಂದ್ರೂ ತಗೋತೀರಿ. ನನಗೆ ಆಶ್ಚರ್ಯ ಅನ್ನಿಸ್ತದ. ವಿಷ ಅನ್ನೋದು ಗೊತ್ತಾಗಿನೂ ಕುಡಿತೀರಲ್ಲ, ಎಂಥ ಅವರು. ಈಗೇನು ಹೇಳಕತ್ತೀವಿ ನಾವು? ದೇವಾಲಯ, ದೇಹ ದೇವಾಲಯ.
ಇಂಥ ಆಲಯವನ್ನು ಏನು ಮಾಡಿಕೊಂಡಿದ್ದೀವಿ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ನಾರದ ಮಹಾ ಋಷಿಗಳು, ರೋಮೇಶ ಋಷಿ ತಪಸ್ ಭಂಗಕ್ಕೆ ಬಂದಾನ, ಕಣ್ಣ ತೆರೆದು ಮುಚ್ಚಿದಾನ, ಸಮಾಧಿಗೆ ಅದ. ಅವರು ಬಂದು ಅವನ ತಪಸ್ಸು ಭಂಗ ಮಾಡಬೇಕಂತ ತಂಬೂರಿ ವೀಣೆಯ ನಾದದೊಂದಿಗೆ ಗಾಯನ ಮಾಡ್ತಾನ, ಕುಣಿತನ, ಕೈತಾಳ ಹಾಕ್ತಾನ. ನಾರಾಯಣ ನಾರಾಯಣ, ಏನ ಹಾಡಗಳು. ಹಿಂಗ ಹಾಡ್ತಾ ಹಾಡ್ತಾ ಕುಣಿತನ, ಗದ್ದಲ್ ಮಾಡ್ತಾನೆ. ಏನು ಮಾಡಿದ್ರು ಕೂಡ ಒಳಗಿನ ಕೋಣೆಯಾಗಿದ್ದವ್ರಿಗೆ ಹೊರಗೆ ಬಂದು ಆನಿ ಹೆಚ್ಚಿ ಒದರಿಸಿದ್ರು ಕೇಳಿಸ್ತದೇನಪ್ಪ? ಹಿಂದಿನ ಕೂಲೆಯಾಗಿರೋರು ಒಳಗೆ ಕೋಣೆ ಇರ್ತಾವಲ್ಲ ಮನೆಯೊಳಗೆ, ಕದ ಮುಚ್ಕೊಂಡು ಬಳ್ಳಕ ಮುಗಿತ್ರಿ ಕತಿ. ಹಂಗ 9 ಬಾಗಿಲ ಕದಗಳನ್ನು ಮುಚ್ಕೋತ ಹೋದಾಗ ಪಶ್ಚಿಮ ಬಾಗಿಲಿನೊಳಗೆ ಐಕ್ಯ ಆದ ಅಂತಂದ್ರೆ ಹೊರಗೆ ಬಂದು DJ ನೀವು ಹಚ್ಚಿರಲ್ಲಿ ಲಗ್ನದಾಗ DJ ಹಚ್ಚಿರಿ. ಆ ವಾದ್ಯ ಸರಿನೋ ತಪ್ಪು ನಿಮ್ಗೆ ಗೊತ್ತಿಲ್ಲ, ಅದು ಎಷ್ಟು ನಮಗೆ ಅಪಕಾರಿ ಅನ್ನೋದು ಗೊತ್ತಿಲ್ಲ. DJ ಅಂತಕ್ಕಂಥದ್ದು ಆ ವಾದ್ಯ ನಮ್ಮಲ್ಲಿ ಇದ್ದಿತ್ತಿಲ್ಲ. ನಾ ಕಕ್ಕಳ ಮೇಲೆ ಚಿಟ್ಟಲಿಗೆ ಅಂತಂದ್ರೆ ನನಗೆ ಅಪರೂಪ ರೀ. ಎಂಥ ವಾದ್ಯ ಇಲ್ಲಿದು. ಅವರೆಲ್ಲರೇ ಕಾರ್ಯಕ್ರಮ ಬಂದಾಗ ಬಾರ್ಸಾಕತ್ತಿದ್ರಂದ್ರೆ ಸ್ವಂತ ನಾ ಅಲ್ಲಿಗೆ ಹೋಗ್ತಾ ಇರ್ತಿರ್ತೀನಿ ರೀ ನಾದ ಕೇಳಕ್ಕೆ. ಭಾಳ ದೊಡ್ಡ ಕಲಾವಿದರು. ಅದು ನಿಜವಾಗಿಯೂ ಸನಾತನ ಅಂದ್ರೆ ಪಾರ್ವತಿ ಪರಮೇಶ್ವರನ ಗಿರಿಜಾ ಕಲ್ಯಾಣದಲ್ಲಿ ನುಡಿದ ವಾದ್ಯ ಚಿಟ್ಟಲಿಗಿ. ಅಂಥ ವಾದ್ಯ ಕಡ್ಯಾಕ್ ಮಾಡಿ ಡಗ್ 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 ಡಗ್. ಹಾಡು ಇಲ್ಲ, ಸಂಗೀತ ಇಲ್ಲ. ಅದರಾಗ ಟ್ಯಾಕ್ಟರ್ ಮಾಲಕರಿಲ್ಲ, ಡ್ರೈವರ್ಗಳು. ಅನ್ಬಾರ್ದ್ರಿ ಪದ್ಯಗಳು. ಎಂಥಿಂಥ ಪದ್ಯಗಳು ಯಾವಾಗ ಎಂಥವು ಹಾಕ್ಬೇಕನ್ನೋದು ಸಹಿತ ನಮಗೆ ಎಚ್ಚರಿಕಿಲ್ರಿ. ಸ್ವಲ್ಪ ನಿಯಂತ್ರಣ ಬೇಕ್ರಿ, ಮತ್ತು ಸಿಕ್ಕಂಗಿರಬಾರ್ದು. ಹಾಡುಗಳಂದ್ರೆ ಕಿವಿಗೆ ಒಂದಿಷ್ಟು ಇಂಪಾಗಿರಬೇಕು, ತಂಪಾಗಿರಬೇಕು, ಸಂಸ್ಕೃತಿ ತುಂಬಿರಬೇಕು. ಅದು ಜಾನಪದನ ಇರಲಿ, ಇದ್ರೂ ಅದರಲ್ಲಿ ಒಂದಿಷ್ಟು ಸಂಸ್ಕೃತಿ ಬೇಕು. ಈಗ ಟ್ಯಾಕ್ಟರ್ನ ಹೊಸ್ಕೊಂಡು ಬರ್ತಾನೆ, ಈ ಕಟ್ಟಿ ಕಂಪನಿ ಕೂತಿರ್ತದೆ, ಚಪ್ಪಾಳೆ ಹಾಕ್ತಿರ್ತಾರೆ ಹಾಡು ಕೇಳಿ. ಅದು ಹಾಡು ಯಾವುದು ಗೊತ್ತೇನ್ರಿ ನಿಮಗೆ? ಡ್ರೈವರ್ನ ಪ್ರೀತಿ ಮಾಡಬೇಕಾಗಿತ್ತಂದ್ರೆ ಡ್ರೈವರ್ಸ್ ಕೊಟ್ಟು ಬಾ ಅಂತ ಹೇಳ್ತಾನ. ಕಾರಣ ಹೆಣ್ಣಿನ ಸಂಸ್ಕೃತಿ, ಹೆಣ್ಣಿನ ಬಾಂಧವ್ಯ, ಹೆಣ್ಣಿನ ಭೂಷಣ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು. ಆ ಎಮ್ಮ ಇಲ್ಲದೆ ಇದ್ದರೆ ಈ ಭೂಮಿಯೆಲ್ಲ ಶೂನ್ಯ ಆಗುತ್ತೆ. ಭೂಮಿಯೆಲ್ಲ ಶೂನ್ಯ ಆಗುತ್ತೆ. ಆಕೆಯಿಂದನ ಇಹ, ಆಕೆಯಿಂದನ ಪರ. ಎಂತಿಂಥವ್ರು ಆಗಿ ಹೋದ್ರು ನಮ್ಮಲ್ಲಿ. ಸತ್ಯವಾನಂತವರಿಗೆಲ್ಲ ಅಲ್ಪಾಯುಷ್ಯಗಳವರು. 22 ವರ್ಷನೊಳಗೆ ಮರಣ ಬರೆದಿತ್ತು ಬ್ರಹ್ಮವನ ಹಣಿಬಾರ್ದಾಗೆ. ಅವನ ಮದುವೆ ಆದ್ಲಕ್ಕಿ ಸಾವಿತ್ರಿ. ಎಲ್ಲರೂ ಹೇಳಿದ್ರು, ತಂಗಿ ಯಾಕೆ ಮಾಡ್ಕೋತಿ, ಅವನಿಗೆ ಆಯುಷ್ಯ ಕಡಿಮೆ ಅದ, 1 ವರ್ಷ ನಿನಗೆ ತುಂಬಲ್ಲ ಮದುವೆಯಾಗಿ, ಗಂಡ ಹೆಂಡರ ಅಂಗ ಸುಖದ ಅನುಭವ ನಿನಗೆ ಆಗೋದಿಲ್ಲ, ಅವ್ನು ಕೈ ಬಿಟ್ಟು ಹೋಗ್ತಾನೆ, ಸಾಯ್ತಾನೆ, ನಿನ್ನ ಹಣಿ ಮ್ಯಾಗಿನ ಕುಂಕುಮ ಅಳುಕ್ತದೆ, ಮಾಡ್ಕೋಬೇಡ ಅಂತ ಹೇಳಿದ್ರು. ಅವಾಗ ಅಕ್ಕಿ ಅಂದ್ಲು, 100 ವರ್ಷ ಹಣಿ ಮೇಲೆ ಕುಂಕುಮ ಇದ್ರು ಮುತ್ತೈದಿನಿ, 3 ದಿನ 3 ಗಳಿಗಿದ್ರು ಕೂಡ ಮುತ್ತೈದಿನಿ ಅಂದ್ಲಕ್ಕಿ. ಲಗ್ನ ಆದ್ಲು. ಸಾಯವನ ನೋಡಿ ಕೇಳಿ, ಹೇಳಿದ್ದನ್ನು ಕೇಳಿ ಲಗ್ನ ಆದ್ಲು. ಲಗ್ನ ಆಗದ ಬಳಿಕ ಅವನು ಸಾವು ಸಮೀಪಕ್ಕೆ ಬಂತು, ಸತ್ತ, ದೊಡ್ಡ ಕಥೆಯದ ಕೇಳಿರಿ. ಆದ್ರೆ ಮರಳಿ ಗಂಡನ ಪ್ರಾಣ, ಅತ್ತೆ ಮಾವರ ಕಣ್ಣ, ಕಳೆದ ರಾಜ್ಯ 3 ಪಡ್ಕೊಂಡಳಕ್ಕೆ. ಯಾವ ಈ ಜಗತ್ತಿನೊಳಗೆ ಒಬ್ಬನೇ ರಾಜ್ಯ ಯಾವ? ಧರ್ಮ, ಯಮಧರ್ಮ. ಬೆಕ್ಕಾದವ್ರಿಲ್ಲಿ ಅವರು ಶಿವಲೋಕದಾಗಿರ್ಲಿ, ಪಾತಾಳ ಲೋಕದಾಗಿರ್ಲಿ, ಭೂಲೋಕದಾಗಿರ್ಲಿ, 14 ಲೋಕದೊಳಗೆ ಯಾರು ಎಲ್ಲಿದ್ರು ಕೂಡ ಅವ್ರ ಅವಧಿ ಮುಗೀತಂದ್ರ ಶಾಸನ ಪ್ರಕಾರ ತಗೊಂಡು ಹೋಗಬೇಡ. ಅವ ಯಾರ ಅಂಜಿಕೆ ಯಾರಿಗಿಲ್ಲ ಅವನಿಗೆ. ಅಂತಪ್ಪ ಯಮಧರ್ಮರಾಜನನ್ನ ಮಾತಿನ ಮರುವಿನಲ್ಲಿ ಕೆಡವಿ ಅವ ಹೇಳ್ತಾನೆ, ತಂಗಿ ಎಲ್ಲ ಕೊಟ್ಟಿನಿ, ಯಾಕೆ ಬರಕತ್ತಿ ಅಂತ ಕೇಳಿದಾಗ, ಯಪ್ಪ ನೀ ಎಲ್ಲ ಕೊಟ್ಟು ಕೊನೆಗೊಂದು ಆಶೀರ್ವಾದ ಮಾಡಿದ್ ನನಗೆ ಗೊತ್ತಾ ಏನು ಅಂದರೆ, ಪುತ್ರ ಸೌಭಾಗ್ಯವತಿ ಭವ ಅಂದ್ಯಲ್ಲ. ಹೀಗಂದ್ರೇನು?
ನಿನಗೆ ಮನೆ ತುಂಬ ಮಕ್ಕಳ ಸೌಭಾಗ್ಯವತಿಯಾಗಿ ಬಾಳು ಅಂತ ಹೇಳಿದಿ, ಮತ್ತು ಗಂಡ ಇಲ್ಲದ ನಮ್ಮ ಮಕ್ಕಳ ಹಡಿದ್ರೆ ಈ ಸಮಾಜಕ್ಕೆ ನಡೀತದೇನು ಅಂತ ಕೇಳಿದ್ಲಿಕ್ಕೆ. ಗೃಹಸ್ಥ ಧರ್ಮಕ್ಕೆ ಸಲ್ತದೇನು ಯಪ್ಪ, ನಡೀತದ? ಹಂಗ ನೀ ಹೇಳಿಬಿಡು. ನಾನು ಹೋಗಿ ಗಂಡಿಲ್ಲದ ಸೌಭಾಗ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಆ ಬಳಿಕ ಹಂಗೇನಾದರೂ ಪ್ರಯತ್ನ ಮಾಡಿ ನಮ್ಮ ಮಕ್ಕಳ ಹಾಡದೆ ಅಂದ್ರೆ ಲೋಕದ ಚೇಷ್ಟೆಗೆ ಏನಾಗ್ತದೆ? ಏನಂತ ಕರೀತಾರೆ ಅವರೆಲ್ಲ? ಏನು ಕರೀತಾರೆ? ಇವು ಮಕ್ಕಳು ತಂದೆಗೆ ಹುಟ್ಟಲಾರದು ಅಂದ ಬಳಿಕ ಇವು ಅದಕ್ಕೂ ಬರಲಾರದು ಅಂಥ ಯಮಧರ್ಮನಿಗೆ ಪ್ರಶ್ನೆ ಮಾಡಿದಾಗ, ಯವ್ವ, ಜಗತ್ತಿನ ಜೀವಿಗಳನ್ನು ಕೊರಳಿಗೆ ಫಾಶಿ ಹಾಕಿ ತಗೊಂಡು ನಾ ಹೋಗ್ತಾ ಇದ್ದೆ, ನನ್ನ ಕೊಳ್ಳಿಗೆ ವಾಪಸ್ ನೀನು ಫಾಶಿ ಹಾಕಿದೆಯಲ್ಲ, ದಯವಿಟ್ಟು ನಿನ್ನ ಗಂಡನ ಬಿಟ್ಕೊಡ್ತೀನಿ, ತಗೊಂಡು ಹೋಗು, ಯಾರ ಮುಂದೆ ಹೇಳ್ಬಿಡಂದತ್ತ. ಅಂಥ ನಮ್ಮ ತಾಯಂದ್ರು. ಇಂಥ ಸ್ತ್ರೀ ಕುಲದಿನ ಮಣಿಗೆ ಡ್ರೈವರ್ಸ್ ಕೊಟ್ಟು ಬಾ ಅಂತಂದ್ರೆ ಗುರು ಸಾಕ್ಷಿಯಾಗಿ, ಜಂಗಮ ಸಾಕ್ಷಿಯಾಗಿ, ಲಿಂಗ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ದೈವ ಸಾಕ್ಷಿಯಾಗಿ ಜನ್ಮ ಕೊಟ್ಟ ಜನಕ್ಕೆ ಜನನನ ಮಧ್ಯದಲ್ಲಿ ಇದ್ದುಕೊಂಡು ಪ್ರತಿಜ್ಞೆ ಮಾಡಿ ಕೊರಳಿಗೆ ಮಾಂಗಲ್ಯ ಕಟ್ಟಿದಂಥ ಒಬ್ಬ ಸಾಧ್ವಿ ಮಣಿಗಳನ್ನು ಡ್ರೈವರ್ಸ್ ಕೊಟ್ಟು ಬಾ ಅಂತಂದ್ರೆ ಹಾಡ ಬರೆದವನಿಗೆ ಹಾಡ ಹಚ್ಚವನಿಗೆ ಇಬ್ಬರಿ ಕೂಡೆ ಕಕ್ಕಳ ಮೇಲೆ ಜನರಿಗೆಲ್ಲ ನಾವು ವಿನಂತಿ ಮಾಡ್ತೀನಿ, ಇಂಥ ಹಾಡುಗಳು ಊರಾಗ ಯಾರು ಟ್ಯಾಕ್ಟರ್ದಾಗಿರಬಾರ್ದು. ಕಾರಣ ಒಲೆಗೆ ಹತ್ತಿದ ಬೆಂಕಿ ಒಂದು ಸಲ ನೆಲಕ್ಕೆ ಹತ್ತದ, ಲಕ್ಷದಾಗಿರಲಿ. ಅವ್ರ ಮನೆಗೆ ಹತ್ತೈತಿಪ್ಪ, ಅವ್ರ ಮನೆಗೆ ಹತ್ತೈತಿ ಹಿಂಗನಬಾರ್ದು. ಯಾರ ಮನೆಯಾಗ ಹತ್ತಿದ್ರೂ ಅದು ನಮ್ಮ ಮನೆಯೇ ಅಂತೇಳಿ ಲಕ್ಷದಾಗಿರ್ಬೇಕು. ಒಬ್ಬ ಹೆಣ್ಮಗಳ ಅಪ್ಪನ ಆಗ್ತಿತ್ತು ಅಂತಂದ್ರೆ ಏನು ಒಂದು ಮನೆಗೆ ಬರ್ತೈತಿ, ಏನು ಊರಿಗೆ ಬರ್ತೈತ್ರಿ ಅದು ಹೆಸರ ಕಕ್ಕಳ ಮೇಲೆ ಆಗಿಂತ ಹೆಣ್ಮಗಳದ್ದು ಹಿಂಗೆ ಆಯ್ತಪ್ಪ ಅಂತಂತಾರೆ. ಏನ ಆ ಒಬ್ಬಕ್ಕಿಗೆ ಹೆಸರು ಬರ್ತದೆ? ಬರುವುದಿಲ್ಲ. ಅದಕ್ಕಾಗಿ ಹೆಣ್ಣಿನ ಸಂಸ್ಕೃತಿ, ಹೆಣ್ಣಿನ ಗೌರವ, ಸಂಸ್ಕೃತಿಗಳು ಭಾಳ ಸುಳ್ಳು ಹೇಳ್ಯಾರವರು. ಹೆಣ್ಣು ಯಾವ ಮನೆಯೊಳಗೆ ಅತ್ಯಂತ ಪ್ರೀತಿಯಿಂದ ಕಾಣುತ್ತಾರೆಯೋ, ಆ ಹೆಣ್ಮಗಳಿಗೆ ಗೌರವದಿಂದ ಕಾಣುತ್ತಾರೆಯೋ, ಆ ಮನೆಯೊಳಗೆ ಹೆಣ್ಮಗಳು ಸದಾ ನಕ್ಕುತ್ತಿದ್ರೆ ಆ ಮನೆಯೊಳಗೆ ಎಂದೂ ಕೂಡ ಲಕ್ಷ್ಮಿ ಕೊರತೆ ಇರುವುದಿಲ್ಲ. ಆ ಮನಿ ಸ್ವರ್ಗವಾಗಿ ಬೆಳಗುತ್ತಾ ಇದೆ. ಅಂಥಪ್ಪ ನಾರಿ ಮಣಿಯ ಒಂದು ತನ್ನ ಪ್ರೀತಿಗೋಸ್ಕರವಾಗಿ ಈ ರೀತಿ ಮಾತಾಡ್ತಾನೆ. ಪ್ರೀತಿ ಭಗವಂತ ಮೊದಲೇ ಮಾಡಿಟ್ಟಾನೆ, ನೀವು ಮಾಡಿದ್ದಲ್ಲದು. ಈಶ್ವರ ಸೃಷ್ಟಿ, ಇದು ಜೀವ ಸೃಷ್ಟಿ ಅಲ್ಲ, ಅವನ ನಿರ್ಮಿತ. ಗಂಡು ಹೆಣ್ಣಿನ ಸಾಮರಸ್ಯದ ಪ್ರೀತಿ ಮಾಡಿದ್ದ ಆತ, ನಾವು ಮಾಡಿದ್ದಲ್ಲ. ಅದನ್ನು ಹ್ಯಾಂಗ ಬಳಸಬೇಕು ಅನ್ನೋದು ಕ್ರಮ ಕೊಟ್ಟ ನಮ್ಮ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ 4 ಆಶ್ರಮ ಬಿಟ್ಟು ನಾವು ದನಗಳಂಗಿರ್ಲಿಕ್ಕೆ ಬರುವುದಿಲ್ಲ ಬಂಧುಗಳೇ ಅಂತ ಹೇಳ್ತಾ